ಮಾವಯ್ಯ ಅಂತ ಕರೀತಾ ಎದೆ ಮೇಲೆ ಗೆರೆಗಳನ್ನ ಎಳೀತಾ ಇದ್ದರೆ ಅಂತ ಆಕೆನ ಇನ್ನೂ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅದು ಒಮ್ಮೆ ಅಕ್ಕನ ಹತ್ರ ಹೋಗಿ ನೋಡ್ಕೊಂಡು ಬರೋಣವಾ, ಈ ಜಗಳದ ನಂತರ ಅಕ್ಕ ಏನೂ ನಡೆದಿಲ್ಲ ಅಂತ ಹೇಳ್ತಾಳೆ. ಆದರೆ ನಾವು ಕೂಡ ನೇರವಾಗಿ ನೋಡಿ ಬಂದರೆ ತಾನೇ ಅದು ನಿಜ ಅಂತ ನಮಗೆ ಗೊತ್ತಾಗೋದು. ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೀನಿ ಯುಕ್ತ. ಹಾಗೆ ಸೂರ್ಯ ಕೂಡ ಹೇಗಿದ್ದಾನೆ ಅಂತ ನೋಡಿದಂತೆ ಕೂಡ ಆಗುತ್ತೆ. ನಾಳೆ ನಾವು ಹೋಗಿ ನೋಡ್ಕೊಂಡು ಬರೋಣ ಅವ್ರನ್ನ. ಸರಿ, ಹಾಗೇ ಆಗಲಿ. ಆದರೆ ಮಧ್ಯಾಹ್ನ ಅಮ್ಮ ದೊಡ್ಡಮ್ಮ ಫೋನ್ ಮಾಡಿದ್ರು. ಹೌದಾ? ಯಾವುದಕ್ಕೆ? ನೀನು ಫೋನ್ ಮಾಡ್ತಿಲ್ವಂತೆ ಅಲ್ವಾ, ಅದಕ್ಕೆ ನನಗೆ ಮಾಡಿ ನನ್ನ ತಮ್ಮನನ್ನು ಯಾಕೆ ಹಾಗೆ ಬದಲಾಯಿಸ್ದೆ ಅಂತ ನನ್ನ ಮೇಲೆ ಜಗಳಕ್ಕೆ ಬಂದರು ಗೊತ್ತಾ ಅಂತ ಮುಗ್ಧ ಮುಖ ಮಾಡಿ ಹೇಳ್ತಾ ಇದ್ರೆ, ಆಹಾ ನಿಜವಾ? ನಿನ್ನನ್ನು ಅಂತ ಹಾಗೆ ನಗಿಸ್ತಾನೆ. ಮಾವಯ್ಯ ಬೇಡ ಅಂತ ನಗ್ತಾ ಪೃಥ್ವಿರಾಜ್ನಿಂದ ದೂರ ಸರಿಯೋದಕ್ಕೆ ಪ್ರಯತ್ನಿಸಿ ಪಕ್ಕಕ್ಕೆ ತಿರುಗೋದಕ್ಕೆ ಹೋಗ್ತಿದ್ರೆ, ಯುಕ್ತಾಳನ್ನು ಟಕ್ಕನ್ ಮಡಿಲಿಗೆ ಎಳ್ಕೊಂಡು ತುಟಿಗಳನ್ನ ತನ್ನದಾಗಿಸ್ಕೊಂಡ್ಬಿಡ್ತಾನೆ. ಯುಕ್ತ ಕೂಡ ಪೃಥ್ವಿರಾಜ್ಗೆ ಸಹಕರಿಸ್ತಾ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಸ್ವಲ್ಪ ಹೊತ್ತು ಮುತ್ತಿಗೆ ಮೆಲ್ಲಗೆ ಬಿಟ್ಟು ಕೆನ್ನೆ ಮೇಲ್ಮುತ್ತುಗಳ ಮಳೆಗರೆದು ಇಬ್ಬರು ಹರಟೆ ಹೊಡ್ಕೊಳ್ತಾ ಒಬ್ಬರ ತಪ್ಪಿಕೊಳ್ಳುವಿಕೆಯಲ್ಲಿ ಮತ್ತೊಬ್ಬರು ಅಡಗಿ ಹೋಗ್ತಾರೆ. ಕೊಠಡಿಗೆ ಬಂದ ವೃಂದ ಹಾಸಿಗೆ ಮೇಲೆ ನೈಟ್ ಟ್ರ್ಯಾಕ್ನಲ್ಲಿ ಮಲಗಿರೋ ಸೂರ್ಯನ ನೋಡಿ BP ಒಮ್ಮೆಲೆ ಏರಿ ಮೇಜಿನ ಮೇಲಿದ್ದಂಥ ವಾಟರ್ ಬಾಟಲ್ ತೆಗೆದು ಸೂರ್ಯನ ಮೇಲೆ ಎಸೆದೇ ಬಿಡ್ತಾಳೆ. ಬಾಟಲ್ ಬಂದು ನೇರವಾಗಿ ಹೊಟ್ಟೆ ಮೇಲೆ ತಗಲ್ತಿದ್ದಂತೆ ನೋವಿಗೆ ಅಬ್ಬಾ ಅಂತ ಅರ್ಜಿ ಕಣ್ ತೆರೆದು ಹೊಟ್ಟೆ ಮೇಲೆ ತಡ್ಕೊಳ್ತಾ ವೃಂದ ಕಡೆ ನೋಡಿ, ಏ ರಾಕ್ಷಸಿ, ಯಾಕೆ ಇದರಿಂದ ಹೊಡೆದೆ ಅಂತ ಪಕ್ಕದಲ್ಲಿ ಬಿದ್ದು ಬಾಟಲ್ ತೆಗೆದು ಮತ್ತೆ ವೃಂದ ಮೇಲೆ ಎಸೆದು ಬಿಡ್ತಾ ಇದ್ದಂತೆ ವೃಂದ ಅದನ್ನು ಕ್ಯಾಚ್ ಹಿಡಿದು ಮತ್ತೆ ಎಸೆದು ಬಿಡ್ತಾಳೆ. ಏಯ್ ದೆವ್ವ, ಹುಚ್ಚಿಡ್ತಿದೆಯಾ ಏನು ಅಂತ ಬಾಟಲ್ ತೆಗೆದುಕೊಂಡು ಪಕ್ಕದಲ್ಲಿಟ್ಟು ಕೋಪದಿಂದ ಹಠಾತ್ತನೆ ಎದ್ದು ನಿಲ್ತಾನೆ. ಹೌದ್ರಿ, ದೆವ್ವನೇ ಹಿಡ್ದಿದೆ, ಅದೇ ನಿನ್ನನ್ನು ಕಚ್ಚಿ ತಿನ್ನು ಅಂತ ಹೇಳ್ತಿದೆ ಅಂತ ಕೈ ಎರಡನ್ನ ಮೇಲೆತ್ತಿ ಸೂರ್ಯ ಕುತ್ತಿಗೆವರೆಗೂ ಬರ್ತಾ ಇದ್ರೆ ಸೂರ್ಯ ಕೈ ಹಿಡಿದು ತಡೀತಾ, ಓ ದೆವ್ವ ಹಿಡ್ದಿದ್ಯಾ, ಅದನ್ನು ಬಿಡಿಸೋದ್ರಲ್ಲಿ ನಾನು ಸ್ಪೆಷಲಿಸ್ಟ್ ಗೊತ್ತಾ ಅಂತ ವೃಂದಾಳನ್ನು ಹಾಸಿಗೆ ಮೇಲೆ ತಳ್ತಾನೆ. ವೃಂದ ಎದ್ದು ನಿಂತು, ಅವೆಲ್ಲ ಆಮೇಲೆ, ನಿಜಕ್ಕೂ ಏನು ನೀನು ನಮ್ಮ ಅಪ್ಪನ ಮುಂಭಾಗದಲ್ಲಿ ನಿನಗೆ ಇಷ್ಟ ಬಂದ ಹಾಗೆ ಕೈ ಹಾಕ್ಬಿಡ್ತೀಯಾ? ನೋಡು, ನೀನು ತಾಳಿ ಕಟ್ಟಿದ ಮಾತ್ರಕ್ಕೆ ನನ್ನ ಮೇಲೆ ಎಲ್ಲ ಹಕ್ಕುಗಳಿರುವಂತೆ ಮಾತಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಅವಳು ಅಂತ ಇದ್ರೆ, ನಿನಗೆ ಕೊಡದೆ ಮತ್ತೆ ಯಾರಿಗೆ ಕೊಡಲಿ? ಓ ಪೃಥ್ವಿರಾಜ್ ಕೊಡ್ತೀಯಾ ಅಂತ ಕೋಪದಿಂದ ಮುಷ್ಟಿ ಬಿಗಿದ್ಕೊಂಡು ವೃಂದ ಮೇಲೆ ಬರ್ತಿದ್ರೆ ವೃಂದ ಸ್ವಲ್ಪ ಭಯಪಟ್ಟು ಹಿಂದಕ್ಕೆ ಬಾಗ್ತಾ, ನಾನಷ್ಟು ಕೆಳಮಟ್ಟಕ್ಕೆ ಇಳಿದಿಲ್ಲ, ಅರ್ಥ ಆಯ್ತಾ? ಆದರೂ ನೀನು ಮತ್ತೊಮ್ಮೆ ಪೃಥ್ವಿರಾಜ್ನ ಮಧ್ಯದಲ್ಲಿ ತಂದೆ ಅಂದರೆ ಸುಮ್ಮನಿರೋದಿಲ್ಲ ಅಂತ ಉದ್ವೇಗದಿಂದ ಅರ್ಚ್ತಾಳೆ. ಅದೇನು ಪೃಥ್ವಿರಾಜ್ಗೂ ಇಲ್ಲ ಅಂತ ಅಂತಿದ್ಯಾ, ನನಗೆ ಇಲ್ಲ ಅಂತ ಅಂತಿದ್ಯಾ, ಮತ್ತು ಯಾರಿಗೆ ಕೊಡ್ತೀಯಾ ನಿನ್ನ ಮೇಲಿನ ಹಕ್ಕುಗಳನ್ನ ಅಂತ ಕೆಂಪು ಕಣ್ಣುಗಳಿಂದ ಕೇಳ್ತಾ ಇನ್ನು ಸ್ವಲ್ಪ ವೃಂದ ಮೇಲೆ ಬಾಗ್ತಿದ್ರೆ ಈಗಾಗಲೇ ಬೆನ್ನೋವು ಹಿಡಿದು ಇನ್ನೂ ಬಾಗಲಾಗದೆ ಹಾಸಿಗೆ ಮೇಲೆ ಬಿದ್ದು ನೋವಿಗೆ ಅಬ್ಬಾ ಅಂತ ನೆರಳುತ್ತಾ ಸೂರ್ಯ ಮಾತಿಗೆ ನೋವು ಕೋಪ ಬಂದು, ಏಯ್ ಮಾತು ಮರ್ಯಾದೆಯಿಂದ ಬರಲಿ, ನಾನು ನಿನಗೆ ಕೊಡೋದಿಲ್ಲ ಅಂದರೆ ಅರ್ಥ ಬೇರೆ ಯಾರಿಗೂ ಕೊಡ್ತೀನಿ ಅಂತಲ್ಲ, ಜೀವನ ಪೂರ್ತಿ ಹೀಗೆ ಇರ್ತೀನಿ ಅಂತ ಅರ್ಥ. ಮತ್ತೊಮ್ಮೆ ಇಂಥ ಮಾತುಗಳು ಬಂದರೆ ಸುಮ್ಮನಿರೋದಿಲ್ಲ. ಎಷ್ಟೇ ಪೊಲೀಸ್ ಆದರೂ ಸಹ ಹೆಂಡ್ತಿ ಅಳ್ತಾ ಕೋರ್ಟ್ ಮೆಟ್ಟಿಲೇರಿದ್ರೆ ಆ ಪೊಲೀಸ್ ಗಂಡನನ್ನು ಕರ್ಕೊಂಡು ಹೋಗಿ ಜೈಲಿನಲ್ಲಿ ಹಾಕ್ತಾರೆ, ನೆನಪಿಟ್ಕೋ ಅಂತ ಬೆರಳು ತೋರಿಸಿ ಬೆದರಿಸ್ತಾಳೆ. ಅಬ್ಬಬ್ಬಬ್ಬಾ, ಏನು ಈ ಮುತುವರ್ಜಿ ಬುದ್ಧಿವಂತಿಕೆಗಳು, ನಿನ್ನನ್ನು ಒಗ್ದಾಕ್ಬಿಡ್ಬೇಕನ್ನೋ ಅಷ್ಟು ಆಸೆ ಉಂಟಾಗ್ತಿದೆ. ಆದರೆ ಹೆಣ್ಣುಮಗಳು ಅಂತ ಬಹಳ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ. ಈ ಕೇಸ್ಗಳು ಹಾಕ್ತೀನಿ ಅಂತ ಹೇಳ್ತಿದ್ಯಾ, ಇನ್ನು ಕಂಟ್ರೋಲ್ ಮಾಡ್ಕೊಳ್ಳಲಾರೆ ಅಂತ ವೃಂದ ಮೇಲೆ ಬೀಳ್ತಾನೆ. ಹಾಸಿಗೆ ಹಂಚಿ ಗಟ್ಟಿಯಾಗಿ ಕುತ್ಕೊಂಡು ಅಮ್ಮ ಅಂತ ಅಳೋದಕ್ಕೆ ಆರಂಭಿಸ್ತಾಳೆ. ಯಾಕೆ ನನ್ನ ಹೀಗೆ ಟಾರ್ಚರ್ ಮಾಡ್ತಿದ್ಯಾ? ಈಗಾಗಲೇ ಹುಚ್ಚಲಾಗಿ ಹೋಗ್ತಿದ್ದೀನಿ, ನೀನು ಬಂದು ಇನ್ನೂ ಹುಚ್ಚಲಾಗಿ ಮಾಡ್ತಿದ್ಯಾ ಗೊತ್ತಾ ಅಂತ ಬೇಸರದಿಂದ ಕೇಳ್ತಾಳೆ. ಆಕೆ ಕಣ್ಣಲ್ಲಿ ತೇವಾಂಶ ನೋಡಿ ಪಕ್ಕಕ್ಕೆ ಜರುಗಿ ಕೂತು ವೃಂದಾಳ ಕೈ ಹಿಡಿದು ಮೆಲ್ಲಗೆ ಎದ್ದು ಕೂತ್ಕೊಳ್ಳುವಂತೆ ಮಾಡ್ತಾನೆ. ವೃಂದ ಮೂಗ್ಸಿಂತ, ನಾನು ಮಾಡಿ ತಪ್ಪೇನು ಸೂರ್ಯ? ಪೃಥ್ವಿರಾಜನ್ನ ಪ್ರೀತಿಸೋದು ತಪ್ಪಾ ಹೇಳು ಅಂತ ಸಂಕಟದಿಂದ ಕೇಳ್ತಾ ಇದ್ರೆ ವೃಂದಾಳ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಆಕೆ ಕೈ ಹಿಡಿದು, ನೋಡ್ರಿಂದ ನೀನು
ಪೃಥ್ವಿರಾಜ್ರನ್ನ ಪ್ರೀತಿಸೋದು ತಪ್ಪಲ್ಲ, ಆದರೆ ಯಾವಾಗಲೋ ಪೃಥ್ವಿರಾಜ್ಗೆ ಮದುವೆ ಆಗೋಗಿದೆ, ಅದು ಆಗೋವರೆಗೂ ಮಾತ್ರ. ನಂತರ ಅವ್ರ ಮದುವೆ ಆಗಿದೆ ಅಂತ ತಿಳಿದಾಗ ನೀನೇನು ಮಾಡಬೇಕು? ನನ್ನ ಪ್ರೀತಿ ನಿನಗೆ ಸಿಗಲಿಲ್ಲ, ಕನಿಷ್ಠ ಪ್ರೀತಿಸೋನಾದರೂ ಖುಷಿಯಾಗಿರ್ಬೇಕಂತ ಬಯಸಬೇಕು. ಸರಿ, ಅದು ಹೇಗೋ ಮಾಡಲಿಲ್ಲ, ಇನ್ನು ಆಕೆನ ಪ್ರೀತಿಸ್ತಾನೆ ಇರ್ತೀಯಾ? ನಿನ್ನದು ಟ್ರೂ ಲವ್ ಆಗಿದ್ದರೆ ಅವರನ್ನು ಆರಾಧಿಸಿರಬೇಕು, ಆದರೆ ಬಲವಂತವಾಗಿ ಅವ್ರ ಜೀವನಕ್ಕೆ ಹೋಗೋದಕ್ಕೆ ನೋಡಬಾರ್ದು. ಹಾಗೆ ನೋಡಿದ್ರೆ ಅದು ನಿಜವಾದ ಪ್ರೀತಿ ಆಗುತ್ತಾ ಹೇಳು ಅಂತ ವೃಂದಾಳ ಮುಖದೊಳಗೆ ನೋಡ್ತಾನೆ. ವೃಂದ ತಲೆ ತಗ್ಸಿ ಮೌನವಾಗಿ ಕಣ್ಣೀರನ್ನು ಸುರಿಸ್ತಾಳೆ. ಸರಿ, ಇದನ್ನು ಹೇಳು, ಯಾಕೆ ಇಂಥದ್ರಲ್ಲಿ ಮೇಲೆ ಕೈ ಹಾಕ್ತಿರುವೆ ಎಂದಿದ್ದಕ್ಕೆ ನಿನಗೆ ಕೋಪ ಬಂದಿತ್ತು? ಯಾಕೆ? ಯಾಕಂದರೆ ನಿನಗೆ ನನ್ನ ಮೇಲೆ ಇಷ್ಟ ಇಲ್ದಿರೋ ಕಾರಣದಿಂದ ಬಂತು, ಹೌದಾ? ಹಾಗಾದರೆ ಇಷ್ಟ ಇಲ್ಲದವಳು ಮೈ ಮೇಲೆ ಬಂದು ಬೀಳ್ತಿದ್ರೆ ಪೃಥ್ವಿರಾಜ್ಗೆ ಹೇಗೆ ಅನಿಸುತ್ತೆ? ಸರಿ, ಅದನ್ನು ಬಿಟ್ಬಿಡು. ಅಂದು ಅವ್ರಿಗೆ ಡ್ರಗ್ಸ್ ಕೊಟ್ಟೆ ಅಲ್ವಾ? ಅಲ್ಲಿ ಆಕೆ ಹೆಂಡತಿ ಅಲ್ಲದೆ ಆ ಜಾಗದಲ್ಲಿ ನೀನಿದ್ದರೆ ಊರಿನ ಜನರೆಲ್ಲರೂ ಪೃಥ್ವಿರಾಜ್ನನ್ನು ಅಸಹ್ಯ ಪಟ್ಕೊಳ್ತಾರೆ ಹೊರತು ನೀನು ಕೊಟ್ಟು ಮದುವೆ ಮಾಡೋದಿಲ್ಲ. ಯಾಕಂದರೆ ನಿಮ್ಮದು ವರಸೆ ಬರೋದಿಲ್ಲ, ಅದು ದೇವ್ರಿಗೂ ಗೊತ್ತು ಅನ್ನೋದರಿಂದಲೇ ಕಡೆ ನಿಮಿಷದಲ್ಲಿ ನಿನ್ನ ತಪ್ಪಿಸಿದಾನೆ ಅಂತ ಹೇಳ್ತಾ ಇದ್ದರೆ ವೃಂದ ತಲೆ ತಗ್ಸಿ ನೋಡ್ತಾಳೆ. ಹಾಂ, ಹಾಗೆ ಅಂತ ಈಗ ನಿನ್ನನ್ನು ಅಡ್ಜಸ್ಟ್ ಆಗಿರು ಅಂತ ಹೇಳೋದಿಲ್ಲ, ಹಾಗೆ ಹೆಂಡತಿಯನ್ನೋ ಹಕ್ಕು ಪಡೆದು ನಿನ್ನನ್ನು ಹೊಂದುವಂತ ಕೂಡ ನೋಡೋದಿಲ್ಲ. ಅದು ನನ್ನ ಕ್ಯಾರೆಕ್ಟರ್ ಕೂಡ ಅಲ್ಲ ಅಂತಿದ್ದಂತೆ ಮತ್ತು ಇದೆಲ್ಲ ಯಾಕೆ ಎಂಬಂತೆ ಕಣ್ಣುಗಳಿಂದಲೇ ಕೇಳ್ತಾಳೆ. ಮದುವೆ ಯಾಕೆ ಮಾಡಿಕೊಂಡೆ ಅಂತ ನೋಡ್ತಿದ್ಯಾ? ಯಾಕಂದರೆ ಅದು ಪೃಥ್ವಿರಾಜ್ಗೋಸ್ಕರ ಮಾತ್ರ. ವೃಂದ ಆಶ್ಚರ್ಯವಾಗಿ ನೋಡಿ, ಪೃಥ್ವಿರಾಜ್ಗೋಸ್ಕರವಾ ಅಂತ ಅಂತಾಳೆ. ಹೌದು ವೃಂದ, ಪೃಥ್ವಿರಾಜ್ ಕ್ಷಮಿಸ್ತಾನೆ ಹೊರತು ಶಿಕ್ಷಿಸಲಾಗದು. ಆದರೆ ನಿನ್ನ ಅರ್ಥಹೀನವಾದ ಆವೇಶದಿಂದ ಪೃಥ್ವಿರಾಜ್ಗೆ ಮತ್ತೊಮ್ಮೆಲೆ ತೊಂದರೆ ತರ್ತೀಯೋ ಅಂತ ನಿನ್ನ ಕುತ್ತಿಗೆಗೆ ತಾಳಿ ಕಟ್ತೆ. ಅಷ್ಟೇ ಯಾಕೆ, ಈಗಲೂ ಕೂಡ ಪೃಥ್ವಿರಾಜ್ ಹಿಡಿದ್ರೆ ಮಾತ್ರ ಬಂದೇ ಹೊರತು ನನ್ನಷ್ಟಕ್ಕೆ ನಾನು ಬರಲಿಲ್ಲ. ಅಷ್ಟರಲ್ಲಿ ವೃಂದ ನೋವು ಪಡ್ತಿದ್ರೆ ಆ ಮಾತಿಗೆ ಯಾಕೆ ಸೂರ್ಯ ಪೃಥ್ವಿರಾಜ್ ನನ್ನ ಇನ್ನೂ ಕ್ಷಮಿಸ್ತಿದ್ದಾನೆ ಅಂತ ಕೇಳ್ತಾ ಮುಖವನ್ನು ಹಸ್ತಗಳಲ್ಲಿ ಮರೆಮಾಚಿ ಅಳ್ತಾಳೆ. ಯಾಕಂದರೆ ಪೃಥ್ವಿರಾಜ್ನನ್ನ ಒಬ್ಬ ತಂಗಿಯಂತೆ ನೋಡ್ತಾ ವೃಂದ, ಅದಕ್ಕೆ ನಿನ್ನ ಲೈಫ್ ಚೆನ್ನಾಗಿರ್ಬೇಕಂತ ಬಯಸ್ತಾ ನನ್ನನ್ನು ನಿನ್ನ ಹತ್ರ ಕಳಿಸ್ತಾ. ಇಷ್ಟು ಹೇಳಿದ ಮೇಲೆ ಕೂಡ ಈಗಲೂ ಪೃಥ್ವಿರಾಜ್ ಬೇಕಂದರೆ ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ನಂತರ ನಿನ್ನಿಷ್ಟ, ಮತ್ತು ನೀನೇನು ಬೇಸರ ಮಾಡ್ಕೊಳ್ಬೇಡ, ನಾನು ನಾಳೆ ಬೆಳಿಗ್ಗೆ ಹೊರಟೋಗ್ತಿದ್ದೀನಿ. ವೃಂದ ಅಳೋದು ನಿಲ್ಲಿಸಿ ಸೂರ್ಯ ಕಡೆ ನೋಡ್ತಿದ್ರೆ, ಹಾಂ ಹೌದು ವೃಂದ, ಏನೋ ಬಂದೆ ಅಲ್ವಾ ಅಂತ ಡಲ್ಲಾಗಿದ್ದು ನಿನ್ನನ್ನು ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಹಾಗೆ ಮಾಡಿದೆ ಅಷ್ಟೇ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗೆ ಮಧ್ಯಾಹ್ನ ಹೊಡೆದದಕ್ಕೆ ಸಾರಿ ಅಂತ ಹೇಳಿ ಎದ್ದು ಹಾಸಿಗೆ ಏರಿ ಹತ್ತ ತಿರುಗಿ ಮಲ್ಕೊಂಡ್ಬಿಡ್ತಾನೆ. ಇನ್ನು ಇತ್ತ ಬೆಳಿಗ್ಗೆ ಯುಕ್ತ ಕೆಲಸಗಳನ್ನೆಲ್ಲ ಚಕಚಕ ಅಂತ ಮಾಡಿಕೊಂಡು ಪೃಥ್ವಿರಾಜ್ ಜೊತೆಗೆ ಪಾಂಡು ಮನೆಗೆ ಹೊರಡ್ತಾಳೆ. 10 ನಿಮಿಷಗಳಲ್ಲಿ ಗಾಡಿ ಮನೆಯ ಮುಂದೆ ನಿಲ್ತಿದ್ದಂತೆ ಇಬ್ಬರು ಸೇರಿ ಒಳಗಡೆ ಹೋಗ್ತಿದ್ರೆ ಅಂಜುನಿಯವರಿಗೆ ಎದುರಾಗಿ ಬರ್ತಾ, ಮಾವಯ್ಯ ಹೇಗಿದ್ದೀರಿ ಅಂತ ಬಂದು ಪೃಥ್ವಿರಾಜ್ಗೆ ಸೈಡ್ ಹಗ್ ಮಾಡ್ತಾಳೆ. ಪೃಥ್ವಿರಾಜ್ ಕೂಡ ಅಂಜುವನ್ನು ಅಪ್ಕೊಂಡು ಚೆನ್ನಾಗಿದ್ದೀವಿ ಅಂತಿದ್ರೆ, ಹೋಗಿ ಮಾವಯ್ಯ, ಊರಿನಲ್ಲಿದ್ದರೂ ಕೂಡ ಬರೋದನ್ನೇ ಬಿಟ್ಬಿಟ್ಟಿದ್ಯಾ, ನಿನಗೆ ನನ್ನ ನೆನಪಿಲ್ಲ ಅಲ್ವಾ ಅಂತ ಮುನಿಸ್ಕೊಳ್ತಾಳೆ. ಅದೇನಿಲ್ಲ ಅಂಜು, ಈಗ ಈ ಕೆಲಸಗಳ ಬಗ್ಗೆ ಸ್ವಲ್ಪ ಅವಸರದಲ್ಲಿ ತಿರುಗಬೇಕಾಗಿ ಬಂತು, ಈಗಷ್ಟೇ ಎಲ್ಲವೂ ಕ್ಲಿಯರ್ ಆಗಿದೆ, ಇನ್ನು ಮುಂದೆ ಬರ್ತಾನೆ ಇರ್ತೀನಮ್ಮ, ಸರಿನಾ ಅಂತ ಸಮಾಧಾನ ಪಡಿಸ್ತಾನೆ. ಹಾಗಾದರೆ ಸರಿ ಅಂತ ಅವಳು ಅಂತಿದ್ರೆ, ಅಕ್ಕ ನಾನು ಕೂಡ ಬಂದಿದ್ದೀನಿ ಅಂತ ಯುಕ್ತ ಮುಖವನ್ನು ಮಡಚಿ ಅಂತಾಳೆ. ಸಾರಿ ಯುಕ್ತ, ನಿನ್ನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀನಲ್ವಾ, ಆದರೆ ಮಾವಯ್ಯನನ್ನು ನೋಡಿ ಬಹಳ ದಿನಗಳಾಯಿತು, ಅದಕ್ಕೆ ಮೊದಲು ಮಾವಯ್ಯನ ಜೊತೆ ಮಾತಾಡಿದೆ ಅಂತ ಆಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಅಂಜು ಅದು ಸುಮ್ಮನೆ ಹೇಳ್ತಾಳೆ, ನೀನು ಫೀಲ್ ಆಗಬೇಡ ಅಂತ ಮತ್ತೊಂದು ಕಡೆ ಯುಕ್ತಾಳನ್ನು ಹಿಡಿದು ಹೇಳ್ತಾನೆ. ಪೃಥ್ವಿರಾಜ್ ಬೆನ್ನಿನ ಮೇಲೆ ಸಣ್ಣ ಗಿಲ್ಲಿ, ಹೌದಕ್ಕ ಅಂತಾಳೆ ಯುಕ್ತ. ಸರಿ ಬನ್ನಿ ಅಂತ ಇಬ್ಬರನ್ನು ಕರ್ಕೊಂಡು ಒಳಗೆ ಬಂದು ಕೂರಿಸ್ತಾಳೆ. ಪೃಥ್ವಿರಾಜ್ ಸುತ್ತಲೂ ನೋಡಿ, ಅಂಜು ಏನು ಮನೆಯಲ್ಲಿ ಯಾರೂ ಇಲ್ವಾ ಅಂತ ಕೇಳ್ತಾನೆ. ಅದು ಮಾವಯ್ಯ ಇಂದು ಸೂರ್ಯ ಹೊರಟು ಹೋಗ್ತಿದ್ದಾನೆ ಅಂದರು,
ಅತ್ತೆ ಬಲವಂತವಾಗಿ ಸೂರ್ಯನ ತಡೆದು ಅವರು ಮದುವೆ ನಡೆದಿಂದಿಗೆ 3ನೇ ದಿನ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ನಿಖಿಲಲ್ಲಿ ನಿಖಿಲ್ ಕೂಡ ಹೋಗಿದ್ದಾರೆ ಮಾವಯ್ಯ. ಓ ಹೌದಾ, ಮತ್ತೆ ನೀನು ಯಾಕೆ ಹೋಗಲಿಲ್ಲ? ಹೋಗ್ಬೇಕು ಅನಿಸ್ಲಿಲ್ಲ ಮಾವಯ್ಯ, ನಾನು ಅಡುಗೆ ಮಾಡ್ತಿದ್ದೀನಿ ಯುಕ್ತ, ಮತ್ತು ಬಿಸಿಲಲ್ಲಿ ಬರ್ತಾರಲ್ವ ಅದಕ್ಕೋಸ್ಕರ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ಪಾಂಡವ್ರು ಕೂಡ ಹೋಗಿದ್ದಾರಾ? ಹೋಗಿದ್ದಾರೆ ಮಾವಯ್ಯ ಅವರು ಕೂಡ. ಅಂಜು, ಆ ಪಂಚಾಯಿತಿ ನಂತರ ಮತ್ತೆ ಏನಾದರೂ ಜಗಳ ಮಾಡ್ಕೊಂಡಿದ್ದಾರಾ ಪಾಂಡು? ಅಂತಂದರೆ ತಾನೇ ಸೂರ್ಯನ ಒಪ್ಕೊಂಡ್ರಾ? ಅದಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ ಮಾವಯ್ಯ, ಆದರೆ ಆತನ ಮುಖ ಮೊದಲಿನಂತಿಲ್ಲ, ಯಾವಾಗಲೂ ಸಮಾಧಾನದಿಂದ ಇರುತ್ತೆ ಇವಾಗ. ಅಂದಿನಿಂದ ಊಟ ಕೂಡ ಮಾಡಿಲ್ಲ, ಆದರೆ ನಿನ್ನೆ ಸೂರ್ಯ ಬಂದ ಮೇಲೆ ಏನು ಮಾತಾಡಿದ್ರೋ ಗೊತ್ತಿಲ್ಲ, ಆದರೆ ನಿನ್ನೆ ಸ್ವಲ್ಪ ತಿಂಡಿ ಮಾಡಿ ರಾತ್ರಿ ಡಿನ್ನರ್ ಕೂಡ ಮಾಡಿದ್ರು. ಹೌದಾ? ಹಾಂ ಹೌದು ಅಂತ ನೇರವಾಗಿ ಹೇಳ್ತಾಳೆ. ಹೌದಾ, ಯಾಕೆ? ಅದೇನಿಲ್ಲ ಮಾವಯ್ಯ ಅಂತಿದ್ರೆ ಪರವಾಗಿಲ್ಲ ಅಂಜು, ನಿಜ ಹೇಳು, ನೀನು ಹೇಳಿದ್ರು ನನಗೆ ಎಲ್ಲ ಗೊತ್ತಾಗ್ತಾನೆ ಇರುತ್ತೆ ಅಂತ ಅಂತಾನೆ. ನೀನು ನಿಜವಾಗಿಯೂ ಅಂಥದ್ದೇನೂ ನಡೀಲಿಲ್ಲ ಮಾವಯ್ಯ, ಪ್ರಸ್ತುತಕ್ಕೆ ಚೆನ್ನಾಗಿದ್ದಾರೆ. ವೃಂದ ಕೂಡ ಏನೂ ಮಾತಾಡ್ತಿಲ್ಲ. ಪೃಥ್ವಿರಾಜ್ ಏನೂ ಯೋಚಿಸ್ತಾ ಹೋಗಿ ಎಷ್ಟು ನಿಮಿಷ ಆಯ್ತು ಅಂಜು ಅಂತ ಕೇಳ್ತಾನೆ. ಬಿಸಿಲಲ್ವ ಮಾವಯ್ಯ, ಅದಕ್ಕೆ ಬೆಳಗ್ಗೆನೇ ಕರ್ಕೊಂಡು ಹೊರಟೋದ್ರು ಅತ್ತೆ ಅಮ್ಮನವ್ರ ಗುಡಿಗೆ, ಹಾಗೆ ಶಿವನ ಗುಡಿ ಕರ್ಕೊಂಡು ಹೋಗಿ ಬರೋದಾಗಿ ಹೇಳಿದರು. ಇವತ್ತಿಗೆ ಬರಬೇಕು. ಸರಿ ನೀವು ಕೂತ್ಕೊಳ್ಳಿ, ನಾನು ಹೋಗಿ ಜ್ಯೂಸ್ ತೊಗೊಂಡ್ಬಿಡ್ತೀನಿ ಅಂತ ಆಕೆ ಅಂತಿದ್ರೆ, ಈಗಲೇ ಬೇಡ ಅಂಜು, ನಾವು ಆಲ್ರೆಡಿ ತಿಂಡಿ ಮಾಡಿ ಬಂದಿದ್ದೀವಿ, ಇವರು ಯಾವಾಗ ಬರ್ತಾರೋ ಏನೋ, ನಾನು ಮತ್ತೆ ಸಾಯಂಕಾಲ ಬರ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾನೆ. ಮಾವಯ್ಯ, ನೀನು ಎಷ್ಟು ದಿನಗಳ ನಂತರ ಬಂದಿದ್ಯಾ, ನಿನ್ನ ಜೊತೆ ಮಾತಾಡಿಯೂ ಬಹಳ ದಿನಗಳಾಗಿದೆ, ಸ್ವಲ್ಪ ಹೊತ್ತಿರೋ ಅಂತ ಕೈ ಹಿಡಿದು ಬೇಸರದಿಂದ ಕೇಳ್ತಾಳೆ. ಅಂಜು ಮುಖ ಅಂದಿಗೂ ಇಂದಿಗೂ ದೊಡ್ಡ ವ್ಯತ್ಯಾಸವಿಲ್ಲದಿರೋ ಕಾರಣ ಸ್ವಲ್ಪ ಬೇಸರದಿಂದಲೇ, ಏನಪ್ಪ ಇನ್ನು ನಿಖಿಲ್ನ ಕ್ಷಮಿಸೋದಕ್ಕಾಗ್ತಾ ಇಲ್ವಾ, ಬೇಕಾದರೆ ಮನೆಗೆ ಹೊಟ್ಟೋಗೋಣವಾ ಅಂತ ಕೇಳ್ತಾನೆ. ಅಂಜು ಹಾಗೆ ತಲೆ ತಗ್ಸಿ, ಇಲ್ಲ ಮಾವಯ್ಯ ನಾನು ಚೆನ್ನಾಗೇ ಇದ್ದೀನಿ, ಆದರೆ ಪಾಂಡು ಅಂಕಲ್ ಬಿಹೇವಿಯರ್ ನನಗೇನು ಇನ್ನೂ ಇಷ್ಟ ಆಗ್ತಾ ಇಲ್ಲ. ಪಾಪ ಅತ್ತೆಯನ್ನು ತುಂಬ ಟಾರ್ಚರ್ ಮಾಡ್ತಿದ್ದಾರೆ. ಮೊನ್ನೆ ಅಪ್ಪನನ್ನು ಕೂಡ ಅಂತ ನಿಲ್ಲಿಸ್ತಾಳೆ. ಅಷ್ಟರಲ್ಲಿ ಯುಕ್ತ ಕಣ್ಣುಗಳು ದೊಡ್ಡದಾಗಿ ಮಾಡಿ ನೋಡ್ತಾ ಇದ್ದರೆ, ನನಗೆ ಗೊತ್ತು ಅಂಜು, ಅಕ್ಕ ಎಲ್ಲವೂ ಹೇಳಿದ್ರು, ಅದಕ್ಕೆ ಪಾಂಡು ಜೊತೆ ಮೊನ್ನೆ ಮಾತಾಡಿದೆ, ಆತ ಕೂಡ ಆ ವಿಷಯಕ್ಕೆ ಫೀಲಾಗಿ ಕ್ಷಮೆ ಕೂಡ ಕೋರಿದ್ದಾರೆ. ಇನ್ನು ಮುಂದೆ ಯಾರನ್ನು ಏನೂ ಅನ್ನೋದಿಲ್ಲ ಅಂತ ಭರವಸೆಯನ್ನು ನೀಡಿದ್ದಾರೆ. ಏನು ಬದಲಾವಣೆನೋ ಏನೋ ಮಾವಯ್ಯ, ಮಾತಿಗೆ ಅತ್ತೆಯನ್ನು ಹೊಡಿತಾನೆ ಇರ್ತಾರೆ. ಪಾಪ ಅತ್ತೆ ಎಷ್ಟಂತ ಸಹಿಸ್ಕೊಳ್ತಾರೆ ಹೇಳು, ಆದರೆ ಯಾಕೆ ಆಕೆಯನ್ನು ಅಷ್ಟು ಕೀಳಾಗಿ ನೋಡ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಮಾವಯ್ಯ. ಪಾಪ ಅತ್ತೆ ಎಷ್ಟು ಒಳ್ಳೆಯವರು, ಯಾರನ್ನು ಜೋರಾಗಿ ಅರ್ಚೋದೇ ಇಲ್ಲ, ಆದರೂ ಅಂಕಲ್ ಬೈತಾನೆ ಇರ್ತಾರೆ ಅವರನ್ನು. ಅದನ್ನು ನೋಡಿ ನನಗೆ ತುಂಬ ಕೋಪ ಬರುತ್ತೆ, ಆದರೆ ಮತ್ತೆ ಅಪ್ಪ ಅವ್ರನ್ನೇನಾದರೂ ಅಂದ್ಕೊಳ್ತಾರೆ ಅಂತ ನಿಂತ್ಕೊಂಡ್ಬಿಡ್ತೀನಿ. ಹೇಗೆ ಆದರೂ ಸರಿ, ಅತ್ತೆ ಬೆಲೆ ಏನು, ಅಂಕಲ್ಲು ಅದಕ್ಕೆ ಜಿಗಿಯುವಂತ ಮಾಡಬೇಕು ಮಾವಯ್ಯ ಅಂತ ಸ್ವಲ್ಪ ಕೋಪದಿಂದ ಅಂತಾಳೆ. ಅವನಿಗೆ ಅರ್ಥ ಮಾಡಿಸ್ಬೇಕು ಅಂತ. ಅಂಜು, ಬೇಸರ ಮಾಡ್ಕೊಬೇಡಮ್ಮ, ಸೂರ್ಯ ಬಂದಿದ್ದಾನಲ್ವಾ, ಇನ್ನು ಎಲ್ಲರನ್ನ ದಾರಿಗೆ ತರ್ತಾನೆ, ನೀನು ನಿಮ್ಮ ಅತ್ತೆ ಬಗ್ಗೆ ಯೋಚಿಸ್ಬೇಡಮ್ಮ. ಆದರೆ ಹೇಗೆ ಮಾವಯ್ಯ, ಸೂರ್ಯ ಹೊರಟೋದ್ರೆ ಅಂಕಲ್ ಮತ್ತೆ ಮೊದಲಿನಂತಾಗ್ತಾರೆ. ಪೃಥ್ವಿರಾಜ್ ಒಂದು ಕ್ಷಣ ಯೋಚಿಸಿ, ಸೂರ್ಯನೊಂದಿಗೆ ಮಾತಾಡ್ತೀನಿ ಸರಿನಾ ಅಂತ ಅಂತಿದ್ದಂತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸರಿ ಮಾವಯ್ಯ ಅಂತ ಅಂತಾಳೆ. ಮತ್ತೆ ನಿನ್ನ ಕತೆ ಏನಂಜು, ನಿಕ್ಕಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಾ? ಹಾಂ ಮಾವಯ್ಯ, ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಮತ್ತೆ
ಡಲ್ ಆಗಿಬಿಡ್ತಾಳೆ ಅದನ್ನು ಹೇಳಿ. ಅದನ್ನು ಗಮನಿಸಿದ್ರು ಸಹ ಅವರು ಗಂಡ ಹೆಂಡತಿ ಆಗಿರೋದ್ರಿಂದ ನಿಖಿಲ್ ಮಾತ್ರ ಅಂಜುವನ್ನು ಬದಲಾಯಿಸ್ಕೊಳ್ಬೇಕು. ಬೇರೇನು ಮಾತಾಡದೆ ಅವರು ಹಾಗೆ ಮೌನವಾಗಿಬಿಡ್ತಾರೆ. ಅಕ್ಕ, ಈಗಲೇ ನೆನಪಿಗೆ ಬಂತು, ಅಮ್ಮ ಫೋನ್ ಮಾಡಿ ನಮ್ಮನ್ನು ಮನೆಗೆ ಬನ್ನಿರಿ ಅಂತ ಹೇಳ್ತಿದ್ದಾರೆ, ಹೋಗಿ ಬರೋಣವಾ ಅಂತ ಕೇಳ್ತಿದ್ದಾಳೆ ಯುಕ್ತ. ಯುಕ್ತ ಅದು ಅಂತ ಹೇಳೋದಕ್ಕೆ ಹೋಗ್ತಾ ಇದ್ರೆ ಆಗಲೇ ಬರ್ತಿರೋ ನಿಖಿಲ್ ಆ ಮಾತು ಕೇಳಿ ಇಲ್ಲ ಯುಕ್ತ, ಅಂಜು ಈಗಲೇ ಬರೋದಿಲ್ಲ ಅಂತ ಅಂತಾನೆ. ಪೃಥ್ವಿರಾಜ್ ಯುಕ್ತ ನಿಖಿಲ್ ಕಡೆ ನೋಡ್ತಾ ಇದ್ರೆ ನಿಖಿಲ್ ಮಾತು ಕೇಳಿ ಅಂಜು ಎದ್ದ ಮೇಲೆ ನಿಂತರೆ ಆಕೆಯ ಎದುರಿಗೆ ಬಂದು ಅಂಜು ಮುಖದೊಳಗೆ ನೇರವಾಗಿ ನೋಡಿ, ಅಂಜು, ನಾನಿಲ್ಲದೆ ನೀನು ಹೋಗ್ತೀಯಾ ಅಂತ ಕೇಳ್ತಾನೆ. ಅಂಜು ನಿಖಿಲ್ ಕಣ್ಣುಗಳಲ್ಲಿ ನೋಡಲಾಗದೆ ತಲೆಯನ್ನು ತಗ್ಗಿಸಿ, ಹೌದು ಯುಕ್ತ, ಅಮ್ಮ ಅಪ್ಪ ಕೂಡ ಇಬ್ಬರನ್ನ ಜೊತೆಯಾಗೇ ಬನ್ನಿ ಅಂತ ಹೇಳಿದ್ದಾರೆ, ಅದಕ್ಕೆ 2 ದಿನ ಬಿಟ್ಟು ಇಬ್ಬರು ಜೊತೆಯಾಗೇ ಬರ್ತೀವಿ ಅಂತ ಆಕೆ ಹೇಳ್ತಾ ಇದ್ರೆ ಆ ಮಾತನ್ನು ಕೇಳಿ ನಿಖಿಲ್ನಲ್ಲಿ ಒಂದು ಸಣ್ಣ ಸಂತೋಷ ಉಂಟಾಗತ್ತೆ ತನ್ನ ಹೆಂಡತಿ ಮಾತು ಕೇಳಿ. ಅಷ್ಟರಲ್ಲೇ ಅಮ್ಮ ಅಂಜು, ಅಡುಗೆ ಮನೆಯಲ್ಲಿರೋ ಕುಂಬಳಕಾಯಿಯನ್ನು ತೆಗೆದುಕೊಂಡು ಬಾ ಅಂತ ಹೊರಗಿನಿಂದ ಲಕ್ಷ್ಮಿ ಅವರು ಕರಿತಾ ಇದ್ದಂತೆ, ಹಾಂ ತರ್ತಿದ್ದೀನಿ ಅತ್ತೆ ಅಂತ ಅಂಜು ಕಿಚನ್ಗೆ ಹೋಗಿ ಬೋದು ಕುಂಬಳಕಾಯಿಗೆ ಬರ್ತಿದ್ದಂತೆ ಯುಕ್ತ ಕೂಡ ಎದ್ದು ಅಂಜು ಜೊತೆ ಹೊರಗಡೆ ಬರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.